ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಅಂಬರೀಶ್ ಸರ್ ಇದ್ದಾಗ ಇಂಡಸ್ಟ್ರಿಯಲ್ಲಿ ಯಾವುದೇ ಸಮಸ್ಯೆಗಳು ಬಂದ್ರು ಆ ಕ್ಷಣದಲ್ಲಿ ಅಥವಾ 2 ದಿನದಲ್ಲಿ 3 ದಿನದ ಸಮಸ್ಯೆಗೆ ಒಂದು ಪರಿಹಾರ ಅಂತ ಸಿಗ್ತಾ ಇತ್ತು. ಅಂಬರೀಶ್ ಅವರು ಅಂತ ಹೋದ್ಮೇಲೆ ಇಂಡಸ್ಟ್ರಿಯಲ್ಲಿ ಕಲಾವಿದ್ರ ಸಂಘ ಲೆಕ್ಕಕ್ಕೆ ಉಂಟು, ಅದೇನೋ ಒಂದು ಗಾದೆ ಮಾತಾಡ್ತಾ ಆ ರೀತಿ ಅನ್ನೋದು ಇದ್ರಲ್ಲಿದೆ. ನಮಗೆ ನೋಡಿ ಸರ್, ನಾನು ಒಂದು ಬಹಳ ಖುಷಿ ಅನ್ಸುತ್ತೆ ನಿಮಗೆ. ಏನೇ ಆದ್ರೂ ವಾಣಿಜ್ಯ ಮಂಡಿಗೆ ಬಂದು ಕೇಳ್ತಿರಲ್ಲ, ಆ ದೊಡ್ಡ ಗುಣಕ್ಕೆ ನಾನು ಚಿರುಣಿ ಆಗಿದ್ದೀನಿ ಅಂತ ನಿಮಗೆ. ವಾಣಿಜ್ಯ ಮಂಡಿ ಬಹಳ ವೆರಿ ಹ್ಯಾಪಿ, ತುಂಬಾ ಖುಷಿ ಆಗೋ ಸರ್. ನಮಗೆ ಕಣ್ ತರ್ಸೋ ಕೆಲಸ ನೀವು ಮಾಡ್ತಾ ಇದ್ದೀರಾ ಸರ್. ಜರೋಣೆ ಮಾತು ಸಂತ ಕೇಳಿದ್ರೆ ನಾವು ಸ್ಪಂದಿಸುವಂತ ಕೆಲಸ ಮಾಡ್ತೀವಿ ಸರ್. ಯಾವತ್ತು ಯಾವಾಗಲೂ 24/7 ನೀವು ವೆಲ್ಕಮ್ ಸರ್. ಏನ್ ಬೇಕಾದ್ರೆ ಕೇಳ್ಬೋದು. ನನಗೆ ಗೊತ್ತಿರೋ ವಿಚಾರ ಮಾಹಿತಿ ಕೊಡ್ತೀನಿ. ಯಾಕಂದ್ರೆ ಗೊತ್ತಿರೋದು ನಮ್ಗೆ ತಿಳುವಳಿಕೆ ತಿಳಿ ಹೇಳಿ ಮಾಡ್ಕೊಡ್ಬೇಕು ಅಂತ ಹೇಳ್ತೀವಿ. ಥ್ಯಾಂಕ್ ಯು. ಮುಂದೆ ಈ ತರದ ಒಂದು ಪ್ರಕರಣಗಳು ಮರುಕಳಿಸದೇ ಇರೋದಕ್ಕೆ ದರ್ಶನ್ ಅವರ ಮೇಲೂ ಒಂದು ಸ್ಟ್ರಾಂಗ್ ಆದಂತ ಒಂದು ಇದನ್ನ ನೀವು ಕೈಗೊಳ್ಳಬೇಕಾಗುತ್ತೆ. ನೀವು ಹೇಳ್ದಂಗೆ 4-5 ದಿನಗಳಲ್ಲಿ ಅದಕ್ಕೆ ಒಂದು 100% ತಾವೇನ್ ಹೇಳಿದ್ರು ಅದನ್ನ ಬದ್ಧನಾಗಿರ್ತೀವಿ. ಅದನ್ನ ಮಾಡುವಂತ ಕೆಲಸ ನಾನು ಮಾಡೇ ಮಾಡ್ತೀವಿ ಸರ್. ಇದ್ರಲ್ಲಿ ಯಾವ ತರ ಕಾಂಪ್ರಮೈಸ್ ಇಲ್ಲ. ಒಂದು ಪ್ರಾಣನೇ ಹೋದ್ಮೇಲೆ ನಮ್ಗೆ ಯಾವ ಲೆಕ್ಕ 100% ಮಾಡ್ತೀವಿ ಸರ್. ಸರಿ ಸರ್, ಸಿನಿಮಾ ಮಾಡೋದು ಯಾತಕ್ಕೆ? ನಾವು ಅಲ್ಲಿ ಪಿಕ್ಚರ್ ಒಂದು ಮಾರ ತೋರಿಸ್ಕೊಡ್ತೀವಿ, ನೀತಿ ತೋರಿಸ್ಕೊಡ್ತೀವಿ. ಒಬ್ಬ ನಟನಾದವನು ಏನು ಮಾಡ್ಬೇಕು ಅಂತ ಅವ್ರಿಗೆ ಜವಾಬ್ದಾರಿ ಇರಬೇಕಾಗುತ್ತೆ. ಹೆಂಗೆ ನಡ್ಕೋಬೇಕು, ಯಾವುದೇ ಆದ ಅಭಿಮಾನಿಗಳಿದ್ದಾರೆ, ಲಕ್ಷಾಂತರ ಅಭಿಮಾನಿಗಳಿದ್ದಾರೆ. ಎಷ್ಟೋ ಜನ ಅಭಿಮಾನಿಗಳು ಎಗ್ನೆಷ್ಟ ಮಾತಾಡಿದೆ, ಎಲ್ರಿಗೂ ನೋವಾಗಿದೆ. ಒಂದು ಪ್ರಾಣನೇ ಹೋದ್ಮೇಲೆ ಯಾರು ನೋವಾಗಲ್ಲ ಹೇಳಿ? ನಾವು ಫಸ್ಟ್ ಅವ್ರು ನೋಡ್ಕೊಂಡು ಬಂದು ಮಾತಾಡಿದ ಮೇಲೆ ನಮಗೂ ಸ್ವಲ್ಪ ಮೈಂಡ್ ಫಸ್ಟ್ ಮಾತೇ ಅದು ಬಂದಿರೋದು. ಆ ಕೆಲಸನ ಮಾಡಿ ಮತ್ತೊಮ್ಮೆ ತಮಗೆ ಪ್ರೆಸ್ ಮೀಟ್ ಕರೆದು ಏನು ನಡೆಯುತ್ತೆ ಅಂತ ವಿಚಾರನ ಸಂಕ್ಷಿಪ್ತ ಎಲ್ಲ ವಿವರವಾಗಿ ಹೇಳೋವಂಥ ಕೆಲಸನ ಮಾಡ್ತೀವಿ ಅಂತ ಹೇಳ್ತಾ, ಇವತ್ತು ಇಷ್ಟೊತ್ತು ಕಾಸಿದಕ್ಕೆ ನಮಗೆ ಆಮೇಲೆ ಎಲ್ಲ ಫ್ಯಾನ್ಸ್ಗಳಿಗೂ ನಾನು ಒಂದು ಮೆಸೇಜ್ ಕೊಡ್ತೀವಿ. ಇಲ್ಲಿಂದ ಟ್ವಿಟರ್ ಮಾಡೋದು, ಫ್ಯಾನ್ ಫಾಲೋಯಿಂಗ್ ಮಾಡೋದು, ಅವರು ವಾಟ್ಸಪ್ಗಳಲ್ಲಿ ಹಾಕೋದು, ವಿರೋಧಿಸೋದು ದಯವಿಟ್ಟು ಸ್ಟಾಪ್ ಮಾಡಿ. ಅವ್ರ ಹೀರೋಗಳು ಹೇಳ್ತೀನಿ, ದಯವಿಟ್ಟು ಫ್ಯಾನ್ ಫಾಲೋವರ್ಸ್ಗೆ ಅಡ್ವೈಸ್ ಮಾಡಿ. ದಯವಿಟ್ಟು ಈ ಥರ ಮಾಡೋದ್ರಿಂದ ಎಷ್ಟು ದೊಡ್ಡ ಅನಾಹುತ ಆಗುತ್ತೆ ಅಂತ ಪ್ರವೋಕ್ ಮಾಡೋವಂಥ ಕೆಲಸ ಮಾಡೋದು ದಯವಿಟ್ಟು ಮಾಡಿಬಿಡಿ ಅಂತ ನಾನು ಮಾಧ್ಯಮ ಮೂಲಕ ಹೇಳ್ಕೊತೀನಿ. ನಮ್ಮ ಹೀರೋಗಳಿಗೂ ಹೇಳಬೇಕಿದು. ಇದು ಒಂದು ದೊಡ್ಡ ಪಾಠ ಇದು. ನಾಳೆ ಇವ್ರು ಮಾಡೋವಂಥ ಕೆಲಸಕ್ಕೆ ಪ್ರವೋಕಟ್ ಆಗಿ ಇನ್ನೂ ಎಷ್ಟೋ ಜನಗಳು ಪ್ರಾಣ ಹೋಗೋ ಹಾನಿ ಆಗೋದು ವಿಚಾರ ಕೂಡ ಇದೆ. ದಯವಿಟ್ಟು ಇಂಥ ಇನ್ ಫ್ಯೂಚರ್ ಪ್ಲೀಸ್ ಐ ರಿಕ್ವೆಸ್ಟ್ ಯು ಟು ಸ್ಟಾಪ್ ಆಲ್ ಸಚ್ ಆಕ್ಟಿವಿಟೀಸ್ ಅಂತ ನಾನು ವಾಣಿಜ್ಯ ಮಂಡಳಿ ಪರವಾಗಿ, ಚಿತ್ರೋದ್ಯಮ ಪರವಾಗಿ, ಚಿತ್ರರಂಗದ ಪರವಾಗಿ ನಿಮ್ಗೆ ಕೇಳ್ಕೊತೀನಿ ಅಷ್ಟೇ ಸರ್. ಅಷ್ಟು ಹೇಳ್ತಾ, ನನಗೆ ಇವತ್ತು ವಿಚಾರಗಳನ್ನು ಇರೋವಂಥ ವಿಚಾರ, ನಡೆದಿರೋ ವಿಚಾರ ವಾಸ್ತವಿಕ ತಿಳಿಸಿದ್ದೀನಿ. ಮುಂದಿನ ದಿನಗಳಲ್ಲಿ ನ್ಯಾಯವಾದಿದೆ, ನ್ಯಾಯ ಏನು ಹೇಳುತ್ತೋ ನ್ಯಾಯಕ್ಕೆ ಸಪೋರ್ಟ್ ಮಾಡೋಂಥ ಕೆಲಸ ನಾವು ಮಾಡ್ತೀವಿ ಅಂತ ಇದರ ಪತ್ರಿಕಾಗೋಷ್ಠಿ ಮುಗಿಸ್ತಾ ಇದ್ದೇನೆ. ಥ್ಯಾಂಕ್ ಯು ಸರ್. ಇದು ಸರ್, ಈಗ ಶ್ರುತಿ ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.